ಎಲ್ಲ ಮಾಡಿಬಿಟ್ಟು ನೋಡ್ಕೊಂಡು ನಿಂತಿದ್ಯಲ್ಲ, ಪಾಟೆಲ್ಲ ಬೀಳಿಸಿ ಪಾಟೆಲ್ಲ ಹೊಡೆದಾಕಿ ಗಿಡ ಎಲ್ಲ ತಿಂದು ನೋಡ್ಕೊಂಡು ನಿಂತಿದ್ಯಾ ತರಲೆ ನನ್ನ ಮಗನೇ. ನಿಮಗೂ ಬೇಕಾ? ಕೊಡ್ತೀನಿ ಜೈ ಶ್ರೀರಾಮ್. ನಿಮಗೂ ಕೊಡ್ತೀನಿ ನೋಡಿ ಸ್ನೇಹಿತರೆ. ಮೂಕ್ ಪ್ರಾಣಿಗಳು, ಅದರಲ್ಲೂ ಎಕ್ಸ್ಪೆಷಲಿ ದನಕರು, ಹಸುಗಳು ದೇವ್ರ ಸಮಾನ. ನಾಯಿಗಳು ಕಾಲಭೈರೇಶ್ವರನ ವಾಹನ. ದತ್ತಾತ್ರೇಯ ಸ್ವಾಮಿ ಜೊತೆ ಯಾವಾಗಲೂ ನಾಯಿಗಳಿರುತ್ತೆ. ಅಂಥ ಪ್ರಾಣಿಗಳ ಬಗ್ಗೆ ಮಾತಾಡೋರ್ಗೆ ಏನು ಹೇಳ್ಬೇಕು ಹೇಳಿ ನೋಡೋಣ. ಮೂಕ್ ಪ್ರಾಣಿಗಳ ಬಗ್ಗೆ ನಯ ಪೈಸ ಗೊತ್ತಿಲ್ಲದೆ ಇರೋ ಅಯೋಗ್ಯರು ಇರ್ತಾರೆ. ಅವ್ರು ಬರೀ ಪ್ರಾಣಿಗಳ ಬಗ್ಗೆ ಬರೀ ಕೆಟ್ಟದಾಗೆ ಮಾತಾಡ್ತಾರೆ. ಮನೆ ಮುಂದೆ ಒಂದು ನಾಯಿಗಳಿಗೆ ದನ ಕರುಗಳು ಬಂದರೆ ಊಟ ಹಾಕೋ ಯೋಗ್ಯತೆ ಇರಲ್ಲ ಅವ್ರಿಗೆ. ಅಂಥ ಜನಗಳಿದ್ದಾರೆ ನಮ್ಮಲ್ಲಿ. ಒಳ್ಳೆ ನಾಯಿಗಳು ಕಂಡ್ರೆ ಇದು ಹುಚ್ಚ ನಾಯಿ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಜೊತೆ ಎಲ್ಲ ಓಡಾಡ್ತಿರ್ತಾವೆ ಕೆಲವು ನಾಯಿಗಳೆಲ್ಲ, ಪ್ರೀತಿಯಿಂದ ಓಡಾಡ್ತವೆ, ಯಾರಿಗೂ ಏನು ಮಾಡಲ್ಲ ಅವು. ಬಮ್ಮ ನಿಮಗೆ ಪಾಪ ಬಿಳಿ ನಾಯಿ ಎಷ್ಟು ಒಳ್ಳೆ ನಾಯಿ ಅಂಶ. ಬಾ 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 ಜೈ ಶ್ರೀ. ಕೊಡ್ತೀನಿ ಇರೋ, ಎಲ್ರಿಗೂ ಕೊಡ್ತೀನಿ. ಬರ್ರಿ. ಅಲ್ಲ ಬಂಗಾರಿ, ಹಾಯ್ 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 ಜೈ ಶ್ರೀರಾಮ್. ಬಾ ಬಾ ಎಂತ ತಿನ್ರ ತಿನ್. ನೀನು ತಿಂತ ಇದೆಯಾ? ಜೈ ಶ್ರೀರಾಮ್. ನಿಂಗೂ ಹಾಕ್ತೀನಿರ. ತಾಳ 4 ಜನನೂ ತಿಂತಾವ್ರಿ. ಜೈ ಶ್ರೀರಾಮ್. ದಿನ ಕೊಡ್ತೀನಿರ. ಬಾ ಬಂಗಾರಿ. ಓಂ ಸಾಯಿರಾಮ್. ಹರ ಮಹಾದೇವ್. ಎಂಥ ನಾಯಿಗಳನ್ನ ಇಲ್ಲದ್ದು ಎಲ್ಲ ಮಾತಾಡ್ತಾರೆ ನಾಯಿಗಳ ಬಗ್ಗೆ. ಜೈ ಶ್ರೀರಾಮ್. ನೀನು ತಿಂದಪ್ಪ ಬಂಗಾರ, ತಿನ್ನು. ಜಯ ಆಂಜನೇಯ. ಆಯ್ತಾ 4 ಜನದನ್ನು?